ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ಶಾಂತಿ ಬೈದಿದ್ದಕ್ಕೆ ಮೀನ ಸೀದ ಕಿಚನ್ಗೆ ಬಂದು ಹೂ ಕಟ್ಟೋ ಅಕ್ಕಂಗೆ ಕಾಲ್ ಮಾಡ್ತಾಳೆ. ಅಕ್ಕ ನಿಮಗೆ ನಾಟಿ ವೈದ್ಯ ಗೊತ್ತಿದೆಯಾ ಅಲ್ವಾ ಅಂತ ಮೀನ ಕೇಳಿದಾಗ ಹೌದು ಯಾಕೆ ಅಂತ ಅಕ್ಕ ಕೇಳ್ತಾರೆ. ಅದು ನಮ್ಮ ಅಕ್ಕ ಜಾರಿ ಬಿದ್ದೋದ್ರು ಎಣ್ಣೆ ಮೇಲೆ ಕಾಲಿಕ್ಕಿ ಅಂತ ಮೀನಾ ಹೇಳಿದಾಗ ಹೌದಾ ಒಳ್ಳೆದೇ ಆಯ್ತು ಬಿಡು ಮೀನಾ ಅಂತ ಆ ಹೂ ಕಟ್ಟೋ ಅಕ್ಕ ಹೇಳ್ತಾರೆ. ಅಕ್ಕ ಏನಕ್ಕ ಇದು ಒಳ್ಳೆ ವಿಷಯ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಹೌದು ಕಣೆ ಮೀನಾ ಇನ್ನೇನೆ ಯಾವಾಗ ನೋಡಿದ್ರಿ ನಿನ್ನನ್ನ ಬೈತಾನೆ ಇರ್ತಾರೆ ಇವರಿಗೆ ಹಿಂಗೆ ಆಗಬೇಕು ಅಂತ ಹೂ ಕಟ್ಟೋ ಅಕ್ಕ ಹೇಳಿದಾಗ ಅಯ್ಯೋ ಅಕ್ಕ ನೀವು ಬೇರೆ ಏನಕ್ಕ ಈ ಟೈಮಲ್ಲಿ ಅವರು ಕೆಳಗಡೆ ಬಿದ್ದು ಅವರಿಗೆ ತುಂಬಾ ನೋವಾಗಿದೆ ಕಾಲೆಲ್ಲ ನೋವ್ತಿದ್ಯಂತೆ ಅದಕ್ಕೆ ಏನಾದ್ರೂ ಔಷಧಿ ಇದ್ರೆ ಹೇಳಿ ಅಕ್ಕ ಅಂತ ಮೀನಾ ಕೇಳ್ತಾಳೆ. ಮೀನಾ ಯಾವಾಗ ನೋಡಿದ್ರು ಆ ಎಮ್ಮ ನಿನ್ನನ್ನ ಬೈತಾನೆ ಇರ್ತಾಳಲ್ಲೇ ನೀನು ನೋಡಿದ್ರೆ ಅವಳು ಹುಷಾರಾಗಲಿ ಅಂತ ಔಷಧಿ ಎಲ್ಲ ಕೇಳ್ತಿದೀಯಾ ಅಂತ ಅಕ್ಕ ಹೇಳಿದಾಗ ಹೇಳಿ ಅಕ್ಕ ಪ್ಲೀಸ್ ಏನಾದ್ರೂ ಕಷಾಯ ಏನಾದ್ರೂ ಮಾಡಿಕೊಡಬೇಕಾ ಅಂತ ಮೀನ ಕೇಳಿದಾಗ ಮೊದಲು ಬಿಸಿ ಹಬೆನ ಕೊಡು ಆಮೇಲೆ ಮುಲಾಮ್ ಹಾಕು ಸರಿ ಹೋಗುತ್ತೆ ಅಂತ ಅಕ್ಕ ಹೇಳಿದಾಗ ಹೌದಾ ಅಕ್ಕ ಅದಕ್ಕೆ ಏನೇನು ಹಾಕಬೇಕು ಹೇಳಿ ಅಕ್ಕ ಅಂತ ಮೀನಾ ಕೇಳ್ತಾಳೆ. ಸರಿ ಅಂತ ಅಕ್ಕ ಹೇಳಿದ್ದನ್ನೆಲ್ಲ ಮೀನಾ ಕೇಳಿಸ್ಕೊತಿರ್ತಾಳೆ. ಸರಿ ಅಕ್ಕ ಎಲ್ಲಾದನ್ನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಹರೆದು ಪಟ್ಟಿ ಹಾಕ್ಬೇಕಾ ಸರಿ ಅಕ್ಕ ನಾನು ಮಾಡ್ತೀನಿ ಅಂತ ಮೀನ ಕಾಲ್ ಕಟ್ ಮಾಡ್ತಾಳೆ. ಸರಿ ಅಂತ ಮೀನ ಬಿಸಿ ನೀರು ಶಾಖ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಮೀನೇಶ್ವರಿ ಆಯ್ತಾ ಅಂತ ಸೂರ್ಯ ಬಂದಾಗ ಇರಿ ಒಂದು ನಿಮಿಷ ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಿಮಗೆ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಏನೇ ಇದು ಬಿಸಿ ನೀರು ಗೀರಿ ಎಲ್ಲ ಕಾಯಿಸಕತ್ತಿದೀಯಾ ಯಾಕೆ ಅಂತ ಸೂರ್ಯ ಕೇಳಿದಾಗ ಅತ್ತೆಗೆ ಬಿಸಿ ನೀರು ಶಾಖ ಕೊಡೋಣ ಅಂತರಿ ಕಾಲು ನೋವು ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ ಅಂತ ಮೀನ ಹೇಳಿದಾಗ ಯಾಕೆ ಅರೆ ಏನಾದ್ರೂ ಕೊಡು ಅಂತ ಹೇಳಿದ್ರಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲರಿ ಆದರೆ ಪಾಪ ಅವರು ಕಾಲು ನೋತಿದೆ ಅಂತ ಹೇಳಿದ್ರಲ್ವಾ ಅಂತ ಮೀನ ಹೇಳಿದಾಗ ಅಲ್ಲ ಮೀನೇಶ್ವರಿ ನೀನು ಇವಾಗಿಂದ ಹಿಂಗಿದೀಯಾ ಅಥವಾ ಹುಡಿದಾಗಲಿಂದನೇ ಹಿಂಗೆ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಹೇಗೆ ಅಂತ ಮೀನ ಕೇಳಿದಾಗ ಎಲ್ಲ ಸ್ವಲ್ಪ ರೋಷ ಅನ್ನೋದಿಲ್ವಾ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಏನು ಅಂತ ಮೀನ ಕೇಳಿದಾಗ ಇನ್ನೇನು ಮೀನೇಶ್ವರಿ ಇಷ್ಟೊತ್ತು ನೀನೇ ಅವರನ್ನ ತಲ್ಬಿಬಿಟ್ಟೆ ಅಂತ ನಿನ್ನನೆ ಬೈತಿದ್ರು ಅವರಿಗೆ ಹೋಗ್ಬಿಟ್ಟು ನೀನು ಈ ತರ ಎಲ್ಲ ಮಾಡ್ತಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಅವರು ಏನಾದ್ರೂ ಹೇಳಿಕೊಡ್ ಲಿ ಆದರೆ ಬೇರೆಯವರು ನೋವು ಅನುಭವಿಸಬೇಕಾದ್ರೆ ನಾವು ಹೇಗ್ರಿ ನೋಡ್ಕೊಂಡಿರಕ್ಕಾಗುತ್ತೆ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಅಂತ ಏನ್ ಮಾಡಬೇಕು ಅಂತ ಸೂರ್ಯ ಕೇಳಿದಾಗ ಶಾಖ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಕ್ಕ ಹೇಳ್ತಿದ್ರು ಅಂತ ಮೀನಾ ಹೇಳ್ತಾಳೆ. ಈಗೇನಾದ್ರೂ ನೀನು ಇದನ್ನ ತಗೊಂಡು ಹೋದೆ ಅಂಕೋ ಸಕ್ಕರೆ ಇದನ್ನ ಎತ್ಕೊಂಡು ನಿನ್ನ ಮುಖಕ್ಕೆ ಹಾಕಿ ಹಂಗೆ ತಟ್ಟು ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅಂತ ಏನು ಮಾಡದೆ ಹಾಗೆ ಇರಕ್ಕಾಗುತ್ತಾ ಅಂತ ಮೀನ ಕೇಳಿದಾಗ ಅಯ್ಯೋ ಮೀನೇಶ್ವರಿ ಯಾಕಮ್ಮ ನೀನು ಹಿಂಗಿದೀಯಾ ನೀನು ಈ ತರ ಮಾಡದೆ ಅಂತ ಅಂದಿದ ತಕ್ಷಣ ಅವರೇನು ಅಯ್ಯೋ ನನ್ನ ಸೊಸೆಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗಿದೆ ಅಂತ ನಿನಗೇನು ಮುದ್ದು ಮಾಡ್ತಾರೆ ಅಂತ ಅನ್ಕೊಂಡಿದೀಯೇನೆ ತಾಯಿ ಅಂತ ಸೂರ್ಯ ಹೇಳಿದಾಗ ಅವರು ನನ್ನನ್ನ ಆ ರೀತಿ ನೋಡ್ಕೋತಾರೆ ಅಂತ ನಾನು ಈ ರೀತಿ ಮಾಡ್ತಿಲ್ಲರಿ ಅದು ಅಲ್ದೆ ಅತ್ತೆ ಇವಾಗ ನೋವಲ್ಲಿದ್ದಾರೆ ಇವಾಗ ಖಂಡಿತ ಶಾಖ ಕೊಟ್ರೆ ಅವರು ತಗೋತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಚೆನ್ನಾಗಿ ತಗೋತಾರೆ ಇವಾಗ ನೀ ಇದನ್ನ ತಗೊಂಡು ಹೋದ್ರೆ ಸಕ್ಕರೆ ಏನ್ ಮಾಡ್ತಾರೆ ಅಂತ ನಾನು ಹೇಳಲ್ಲ ಇವಾಗ ಒಂದು ಕೆಲಸ ಮಾಡು ಇವಾಗ ನಾನೇ ಸಕ್ಕರೆ ನೀನು ನೀರನ್ನ ಎತ್ಕೊಂಡು ಬರೋತರ ಮಾಡು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ ಯಾಕ್ರಿ ಇದೆಲ್ಲ ಅಂತ ಮೀನಾ ಹೇಳಿದಾಗ ನಾನು ಹೇಳಿದ್ದನ್ನ ಮಾಡು ಹೋಗು ಬಿಸಿ ನೀರತ ಎತ್ಕೊಂಡು ಬಾ ಅಂತ ಸೂರ್ಯ ಹೇಳಿದಾಗ ಸರಿ ಅಂತ ಮೀನಾ ಎತ್ಕೊಂಡು ಬರ್ತಾಳೆ. ಸೂರ್ಯ ಶಾಂತಿ ನೋವಲ್ ಲಿ ಅನುಭವಿಸುತ್ತಿರೋ ತರನೇ ಅದೇ ರೀತಿನೇ ಆಕ್ಟಿಂಗ್ ಮಾಡ್ತಿರ್ತಾನೆ. ಅಯ್ಯೋ ಅಮ್ಮ ದೇವರೇ ನೋವು ತಡ್ಕೊಳ್ಳಕ್ಕೆ ಆಗ್ತಿಲ್ವಲ್ಲೇ ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಬಂದುರಿ ನಿನಗೆ ಕಾಲು ನೋತಿದೆ ಅಲ್ವಾ ಅದಕ್ಕೆ ಇದನ್ನ ತಗೊಂಡು ಬಂದೆ ಅಂತ ಮೀನಾ ಹೇಳ್ತಾಳೆ. ನಿಮಗೆ ಒಂದು ಸಲಿ ಹೇಳಿದ್ದು ಅರ್ಥ ಆಗಲ್ವೇನೆ ನಾನು ಸೂರ್ಯ ಅಲ್ಲ ಸಕ್ಕರೆ ಬೇಲು ಶಾಂತಿ ಸಕ್ಕರೆ ಹೋಗು ಮತ್ತೆ ಆ ಕಡೆಯಿಂದ ಎತ್ಕೊಂಡು ಬಾ ಅಂತ ಸೂರ್ಯ ಕಲಿಸ್ತಾನೆ. ಅತ್ತೆ ಅಂತ ಮೀನಾ ಹೋದಾಗ ಏನೇ ಅಂತ ಸೂರ್ಯ ಹೇಳ್ತಾನೆ. ಏನೇನ ಅಂತ ಮೀನ ಕೈಯಲ್ಲಿ ಹಿಡ್ಕೊಂಡಿರೋ ಶಾಖದ್ದನ್ನ ಹಿಡ್ಕೊಂಡು ಹೊಡೆಯೋದಕ್ಕೆ ಸೂರ್ಯನಿಗೆ ಮೇಲಕ್ಕೆ ಎತ್ತಾಳೆ. ಈ ತರ ಸಕ್ಕರೆ ತಾರೆ ಅಂತ ಹೇರಕ್ಕೆ ಬಂದೆ ಕಣಮ್ಮ ಈಗ ಫಸ್ಟ್ ಇಂದ ಬರೋಗ ಹೋಗು ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಸೂರ್ಯ ಮತ್ತೆ ಮೀನನ್ನ ಕಲಿಸ್ತಾನೆ. ಮತ್ತೆ ಆ ಕಡೆಯಿಂದ ಮೀನ ಶಾಖನ ಎತ್ಕೊಂಡು ಬರಬೇಕಾದ್ರೆ ಅತ್ತೆ ಅಂತ ಕರೀತಾಳೆ. ಏನದು ಅಂತ ಸೂರ್ಯ ಹೇಳಿದಾಗ ಇಲ್ಲ ಅತ್ತೆ ನಿಮಗೆ ಕಾಲು ನೋತಿದೆ ಅಲ್ವಾ ಅದಕ್ಕೆ ಶಾಖ ಕೊಡೋಣ ಅಂತ ಬಂದೆ ಅಂತ ಮೀನ ಹೇಳಿದಾಗ ಏನೋ ನನ್ನನ್ನು ಚೆನ್ನಾಗಿ ಬೀಳಿಸಿಬಿಟ್ಟು ಈ ತರ ನನಗೆ ತೊಂದರೆ ಕೊಟ್ಟಿದ್ದಲ್ದೆ ಅದಕ್ಕೆ ಶಾಖ ಬೇರೆ ಕೊಡ್ತೀಯ ಮಗುನುಗಿಲ್ಲಿ ತೊಟ್ಟಲನ್ನು ತುಕ್ತಿಯಲೆ ಅಂತ ಸೂರ್ಯ ಶಾಂತಿ ತರ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ. ಅಯ್ಯೋ ಅತ್ತೆ ಆತರ ಎಲ್ಲ ಏನೂ ಇಲ್ಲ ಅತ್ತೆ ನಿಮಗೇನೋ ನೋವಾಗ್ತಿದೆ ಅಲ್ವಾ ಅಂತ ಮೀನ ಹೇಳಿದಾಗ ಆ ನೋವು ಆಗ್ತಿದೆ ಎಲ್ಲ ನಿನ್ನಿಂದನೇ ಕಣೆ ಚೆಂಡು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ ಶಾಖ ಕೊಟ್ಟು ಪಟ್ಟಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅತ್ತೆ ಅಂತ ಮೀನ ಹೇಳಿದಾಗ ಆಹಾ ಆಕ್ಟಿಂಗ್ ಮಾಡಬೇಡ ಕಣೆ ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಪ್ಲಾನ್ ಮಾಡಿ ನನ್ನನ್ನ ಬೀಲಾದ ರೀತಿ ಮಾಡದೆ ಅಲ್ಲ ನಿನ್ನನ್ನ ನಾನು ಸುಮ್ನೆ ಬಿಡೋದಿಲ್ಲ ಕಣೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೆ ಮೂಟದ್ದ ಎತ್ಕೊಂಡೆ ಎಷ್ಟೆಲ್ಲ ಕೆಲಸ ಮಾಡ್ತೀಯ ನೀನು ಅಂತ ಸೂರ್ಯ ಹೇಳಬೇಕಾದ್ರೆ ಇದೆಲ್ಲ ಅತ್ತೆ ಹೇಳೋ ತರ ಅನ್ನಿಸ್ತಿಲ್ವೇ ನಿಮ್ಮ ಮನಸ್ಸಿಂದ ನೀವು ಹೇಳೋ ರೀತಿ ಅನ್ನಿಸ್ತಿದೆ ಅಂತ ಮೀನ ಸೂರ್ಯನ ಮೇಲೆ ರೇಗಾಡ್ತಾಳೆ. ಅಯ್ಯಯ್ಯೋ ಮೀನೇಶ್ವರಿ ನಾನ ಯಾಕಮ್ಮ ಹೇಳಲಿ ಹಂಗಂತ ನಮ್ಮ ಸಕ್ಕರೆ ಹೇಳ್ತಾನೆ. ನೋಡ್ರಿ ಅವರು ಬೈದ್ರೆ ಬೈದುಕೊಳ್ಳಿ ನನ್ಗೇನ ಇದೇನು ಹೊಸದ ಯಾರಾದ್ರೂ ಒಬ್ಬರು ಕಷ್ಟಪಡಬೇಕಾದ್ರೆ ನಮ್ಮಿಂದ ಕೈಲಾದಷ್ಟು ನಾವು ಹೆಲ್ಪ್ ಮಾಡಬೇಕುರಿ ಅಂತ ಮೀನ ಹೇಳಿದಾಗ ಮೀನೇಶ್ವರಿ ಹೇಳಿದ್ದು ಕೇಳಮ್ಮ ಹೋಗಿ ನೀನೇ ಅವರ ಹತ್ರ ತಗೊಂಡು ಬರಬೇಡ ಕಣಮ್ಮ ಹೇಳ್ತಾ ಇದ್ದೀನಿ ಕೇಳು ಅಂತ ಸೂರ್ಯ ಹೇಳಿದಾಗ ಜಾಸ್ತಿ ಸೂರ್ಯ ಮಾತಾಡ್ತಿರೋದನ್ನ ನೋಡಿ ಆ ಶಾಖನ ಎತ್ತಿ ಸೂರ್ಯನ ಕೈ ಮೇಲೆ ಇಟ್ಟಾಳೆ. ಅಯ್ಯೋ ಮೀನೇಶ್ವರಿ ಸುಡ್ತಾ ಇದೆ ಕಣೆ ಅಂತ ಸೂರ್ಯ ಕೆರತಾ ಇರ್ತಾನೆ. ಹೋಗ್ರಿ ಸೈಡ್ಗೆ ಅಂತ ಹೇಳಿ ಮೀನ ಶಾಖನ ಎತ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ರೂಮ್ಗೆ ಶಾಂತಿನ ಕರ್ಕೊಂಡು ಬಂದು ಮಲಗಿಸುತ್ತಾಳೆ. ರೋಹಿಣಿ ಅತ್ತೆ ಇವಾಗ ಪರವಾಗಿಲ್ವಾ ಅತ್ತೆ ಅಂತ ರೋಹಿಣಿ ಕೇಳಿದಾಗ ಇನ್ನು ಸ್ವಲ್ಪ ಕಾಲು ನೋವುತ್ತಿದೆ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ. ಹಾಗಿದ್ರೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅತ್ತೆ ಅಂತ ರೋಹಿಣಿ ಹೇಳಿದಾಗ ಬೇಡಮ್ಮ ಸುಮ್ನೆ ಯಾಕಮ್ಮ ಇಲ್ದೇರೋ ಖರ್ಚೆ ಅಲ್ಲ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಹೇಳಿದಾಗ ಅತ್ತೆ ನೀವು ಬರಬೇಕಾದ್ರೆ ಕೆಳಗಡೆ ಎಣ್ಣೆ ಚೆಲ್ಲಿದೆ ಅಂತ ಮೀನಾ ಅವರು ಹೇಳಲೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೇಗಮ್ಮ ಹೇಳ್ತಾಳೆ ಅವಳು ನನ್ನ ಬೀಳಲಿ ಅಂತಾನೆ ಅವಳು ಬರೋ ದಾರಿಲಿ ಎಣ್ಣೆ ಚೆಲ್ಲಿದಿದ್ದು
ಅವರನ್ನ ನಾನು ಆಮೇಲೆ ನೋಡ್ಕೋತೀನಿ ನೀನು ಹೋಗಮ್ಮ ಅಂತ ಶಾಂತಿ ಹೇಳಿದಾಗ ಸರಿ ಅತ್ತೆ ಅಂತ ರೋಹಿಣಿ ಹೋಗ್ತಾ ಇರ್ತಾಳೆ. ಆಗ ಆ ಕಡೆಯಿಂದ ಮೀನ ಶಾಖ ತಗೊಂಡು ಬರ್ತಾಳೆ. ಅತ್ತೆ ಅಂತ ಮೀನ ಹೇಳಿದಾಗ ಏನೇ ಬೇಕು ನಿನಗೆ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಅತ್ತೆ ಇವಾಗ ನೋವು ಹೇಗಿದೆ, ಕಡಿಮೆ ಆಯ್ತಾ, ಪರವಾಗಿಲ್ವಾ ಅಂತ ಮೀನ ಕೇಳಿದಾಗ ಯಾಕೆ ಕಮ್ಮಿ ಆದ್ರೆ ಮತ್ತೆ ಬೀಳಿಸೋಣ ಅಂತಾನ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಬೀಳಿಸಬೇಕು ಅಂತ ನೋಡಿಲ್ಲ ಅತ್ತೆ, ನೀವೇ ಗೊತ್ತಿಲ್ದೆ ಜಾರ ಬಿದ್ರಿ ಅಂತ ನೀನ ಹೇಳಿದಾಗ ಆಕ್ಟಿಂಗ್ ಮಾಡ್ಬೇಡ ಕಣೆ. ಹೌದು ಇವಾಗ ಯಾಕೆ ಬಂದೆ ಅಂತ ಶಾಂತಿ ಕೇಳಿದಾಗ ಅತ್ತೆ ಶಾಖ ಕೊಟ್ರೆ ನೋವು ಕಡಿಮೆ ಆಗುತ್ತೆ ಅತ್ತೆ, ಅದಕ್ಕೆ ಶಾಖ ಕೊಡೋದಕ್ಕೆ ಬಂದಿದ್ದೀನಿ, ಆಮೇಲೆ ಪಟ್ಟಿ ತಗೊಂಡು ಬಂದು ಹಚ್ಚತೀನಿ ಸರಿಯಾಗುತ್ತೆ ಅತ್ತೆ ಅಂತ ನೀನ ಹೇಳಿದಾಗ ಏನೇ ನನ್ನನ್ನ ಬೀಳಿಸೋದಲ್ಲದೆ ಶಾಖ ಕಷಾಯ ಅದು ಇದು ಅಂತ ಎಲ್ಲ ಒಂದೊಂದಾಗಿ ತಗೊಂಡು ಬರ್ತೀಯಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಕಷಾಯ ಎಲ್ಲ ಏನೂ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏನು ಬೇಡ ಹೋಗಿ ಮಾಡೋದೆಲ್ಲ ಮಾರಬಿಟ್ಟು ಎಲ್ಲರೂ ಮುಂದೆ ಒಳ್ಳೆವಳ ಆಗೋದಕ್ಕೆ ಆಕ್ಟಿಂಗ್ ಮಾಡ್ತಿದೀಯೇನೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾನು ಏನೇ ಹೇಳಿದ್ರು ನೀವು ಕೇಳೋದಿಲ್ಲ, ಶಾಖ ಕೊಟ್ರೇನೆ ನೋವು ಕಡಿಮೆ ಆಗೋದು, ನಾನು ಇಲ್ಲಿ ಇಟ್ಟಿರ್ತೀನಿ, ಬೇಕು ಅಂದ್ರೆ ಎತ್ಕೊಳ್ಳಿ, ನಾನು ಹೋಗಿ ಪಟ್ಟಿ ಹಾಕೋದಕ್ಕೆ ತಗೊಂಡು ಬರ್ತೀನಿ ಅಂತ ಮೀನ ಶಾಖದ ಐಟಮ್ನ ಅಲ್ಲಿ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಮೀನಾ ಆ ಕಡೆ ಹೋಗ್ತಿದ್ದಂಗೆ ಮೆಲ್ಲಿಗೆ ಶಾಂತಿ ಆ ಶಾಖನ ಎತ್ಕೊಂಡು ಕಾಲ ಮೇಲೆ ಇಟ್ಕೋತಿರ್ತಾಳೆ. ಅಬ್ಬಾ ಇವಳು ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದು, ಉಪ್ಪಿನ ಶಾಖದಿಂದ ಸ್ವಲ್ಪ ಆರಾಮ ಅನಿಸ್ತಪ್ಪ, ಚೆನ್ನಾಗಿದೆ ಅಂತ ಆ ಶಾಖನ ಅವರಿಗೆ ಅವರೇ ಕೊಟ್ಕೋತಾ ಇರ್ತಾಳೆ. ಅಯ್ಯಯ್ಯೋ ಶಾಖ ಕಡಿಮೆ ಆಗೋಯ್ತಲ್ಲ, ಅವಳನ್ನ ಇವಾಗ ಕರೆದ್ರೆ ಒಂದು ರೀತಿ ಕಿಂಡಲ್ ಮಾಡೋ ತರ ನೋಡ್ತಾಳೆ. ನಮ್ಮನ್ನ ನಾವೇ ಹೋಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣ ಅಂತ ಶಾಂತಿ ನಿಧಾನಕ್ಕೆ ಎದ್ದಿ ಮತ್ತೆ ಅದನ್ನ ಬಿಸಿ ಮಾಡ್ಕೊಂಡು ಬರೋದಕ್ಕೆ ಅಡುಗೆ ಮನೆಗೆ ಹೋಗ್ತಿರ್ತಾಳೆ. ಈ ಕಡೆ ಮೀನ ಪಟ್ಟಿ ಹಾಕೋದಕ್ಕೆ ಏನೇನು ಐಟಂ ಬೇಕೋ ಅದನ್ನ ಮೇಲೆ ಅತ್ತಿ ಎತ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇವಳು ಇಟ್ಟಿರೋ ಟೇಬಲ್ನ ಗೊತ್ತಿಲ್ದೆ ಶಾಂತಿ ಪಕ್ಕಕ್ಕೆ ತಳ್ಬಿಡ್ತಾಳೆ. ಮೇಲೆ ಅತ್ತಿ ಏನೇ ಮಾಡ್ತಿದೀಯಾ ಅಂತ ಶಾಂತಿ ಕೇಳಿದಾಗ ಹೇಳಿದ್ನಲ್ಲ ಅತ್ತೆ ನಿನಗೆ ಪಟ್ಟಿ ಹಾಕಬೇಕು ಅಂತ, ಅದಕ್ಕೆ ಇಲ್ಲಿ ಒಂದು ಐಟಂ ಇಟ್ಟಿದ್ದೆ ಅದು ಕಾಣಿಸ ಇಲ್ಲ, ಅದನ್ನ ಹುಡುಕ್ತಾ ಇದ್ದೀನಿ ಅಂತ ಮೀನ ಹೇಳ್ತಾಳೆ. ಊಕಟ್ಟವಳೆ ನಾನು ಬೇಡ ಅಂತ ಹೇಳಿಲ್ವೇನೆ, ಹೇಳಿದ್ರೆ ನನ್ನ ಮಾತು ಕೇಳಿದೆ ಮತ್ತೆ ಅದೇ ಕೆಲಸ ಮಾಡ್ತಿದೀಯಾ ಅಲ್ಲ, ಛೇ ಏನ್ ಹೇಳಿದ್ರು ಕೇಳದೇ ಇಲ್ಲ ಇವಳು ಅಂತ ಹೇಳಿ ಬಾನಲಿನ ಇಟ್ಟು ಅದರಲ್ಲಿ ಉಪ್ಪಿನ ಶಾಖ ಇರೋದನ್ನ ಇಟ್ಟು ಬಿಸಿ ಮಾಡ್ಕೋತಿರ್ತಾಳೆ ಶಾಂತಿ. ಆಗ ಶಾಂತಿ ಗೊತ್ತಿಲ್ದೆ ಟೇಬಲ್ ಮುಂದೆ ಹೋಗಿದ್ದನ್ನ ನೋಡಿಲ್ದಿರ ಹಾಗೆ ಅವಳ ಪಾಡಗೋಳು ನಿಂತಿರ್ತಾಳೆ. ಈ ಕಡೆ ಮೀನ ಕಾಲು ಕೆಳಗಡೆ ಇಡಬೇಕು ಅಂತ ಟೇಬಲ್ ಹುಡುಕಬೇಕಾದ್ರೆ ಟೇಬಲ್ ಸಿಗದೆ ಇನ್ನೇನು ಬೀಳಬೇಕು ಅನ್ನೋಷ್ಟಕ್ಕೆ ಸೂರ್ಯ ಬಂದು ಮೀನನ್ನ ಹಿಡ್ಕೊಂತಾನೆ. ಬೀರಬೇಕಾದ್ರೆ ಕೈ ತಪ್ಪಿ ಮೇಲೆ ಇರೋ ಹಿಟ್ಟು ಮತ್ತೆ ಸಾಂಬಾರ್ ಪುಡಿ ಎಲ್ಲ ಶಾಂತಿ ಮೇಲೆ ಬಿದ್ದೋಗುತ್ತೆ. ಅಯ್ಯೋ ಅತ್ತೆ ಇದು ಕೊಡಿ ಇಲ್ಲಿ ಅಂತ ಲೈಟ್ನ ಅವರ ಹತ್ರ ಇಸ್ಕೊಳ್ಳಕ್ಕೆ ಹೋಗ್ಬೇಕಾದ್ರೆ ಹೋಗಿ ಆ ಕಡೆಗೆ ಅಂತ ಶಾಂತಿ ಮೀನನ್ನ ಬೈದು ಕಳಿಸ್ತಾಳೆ. ಆಗ ತಲೆನೆಲ್ಲ ಒದುರಿದಾಗ ಪೌಡರ್ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಏನಿದು ಪೌಡರ್ ಮಳೆ ಬರ್ತಿದೀಯಾ ಅಂತ ಸೂರ್ಯ ಹೇಳಿದಾಗ ಇಲ್ಲರಿ ಮೇಲೆ ಅಕ್ಕಿ ಹಿಟ್ಟು ಮತ್ತೆ ಸಾಂಬಾರ್ ಪುಡಿ ಎಲ್ಲ ಇಟ್ಟಿದ್ದೆ, ಅದೆಲ್ಲ ಇವರ ಮೇಲೆ ಬಿದ್ದು ಹೋಗಿದೆ ಅಂತ ಮೀನ ಹೇಳ್ತಾಳೆ. ಏನ್ರಾ ಅದು ಎಲ್ಲಾ ಕಿರಸ್ಕೋತಾ ಇದ್ದೀರಾ, ಏನ್ರಾ ಬರೀ ಸೌಂಡ ಬರ್ತಿದೆ ಅಂತ ಮನೋಜ ಅಷ್ಟರಲ್ಲಿ ಕಿಚನ್ಗೆ ಬರ್ತಾನೆ. ಅಯ್ಯೋ ಅಮ್ಮ ದೇವ ಅಂತ ಮನೋಜ ಶಾಂತಿನ ನೋಡ್ಕೊಂಡು ಹೆದರುಕೊಂಡು ಅಲ್ಲಿಂದ ಓಡೋಗ್ತಾನೆ. ಆಗ ರೋಹಿಣಿ ಅಡ್ಡ ಸಿಕ್ಕಿ ಏನಾಯ್ತು ಮನೋಜ್ ಅಂತ ಕೇಳಿದಾಗ ಅಯ್ಯೋ ದೇವ ರೋಹಿಣಿ ಅಂತ ಮನೋಜ ಹೇಳ್ತಿರ್ತಾನೆ. ದೇವನ ಅಂತ ರೋಹಿಣಿ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಕಿಚನ್ ಇಂದ ಶಾಂತಿ ಆಚೆಗೆ ಬರ್ತಾಳೆ. ಶಾಂತಿನ ನೋಡಿ ರೋಹಿಣಿನೂ ಭಯಪಟ್ಟಕೊಳ್ತಾಳೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಅಂತ ಶ್ರುತಿ ಆಚೆಗೆ ಬಂದಾಗ ಶಾಂತಿನ ನೋಡಿ ಅವಳು ಭಯಪಟ್ಟಕೊಳ್ತಾಳೆ. ದೊಡ್ಡ ಪಿಶಾಚಿ ಯಾರ್ ನೀನು ಅಂತ ಮನೋಜ ಕೇಳಿದಾಗ ನಾನ ಯಾರು ಅಂತ ಗೊತ್ತಿಲ್ವೇನೋ, ನಿನಗೆ ಗೊತ್ತಿಲ್ವೇನೋ ಅಂತ ಶಾಂತಿ ಮನೋಜನ ಹತ್ತರಕ್ಕೆ ಹೋಗ್ತಾಳೆ. ಅತ್ತೆ ಅಂತ ರೋಹಿಣಿ ಮತ್ತೆ ಶ್ರುತಿ ಹೇಳ್ತಾರೆ. ಅಮ್ಮ ಏನಮ್ಮ ಆಯ್ತು ನಿನಗೆ ಅಂತ ಮನೋಜ ಕೇಳ್ತಾನೆದು ಅದು ಇವಳೇ ನನ್ನ ತಲೆ ಮೇಲೆ ಇದನ್ನೆಲ್ಲ ಬೀಳಿಸಿರೋದು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾನ ಯಾಕೆ ಕತ್ತೆ ಬೀಳಿಸಲಿ, ಅದಾಗೆ ಅದು ನಿಮ್ಮೇಲೆ ಬಿತ್ತು ಅಷ್ಟೇ ಅಂತ ಮೀನ ಹೇಳಿದಾಗ ಅಂತ ಮೀನ ಹೇಳಬೇಕಾದ್ರೆ ಸುಮ್ನೆ ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳೆ, ಇಲ್ದಿದ್ದೆಲ್ಲ ಹೇಳ್ಬೇಡ ಅಂತ ಮೀನ ಮೇಲೆ ಶಾಂತಿ ರೇಗಾಡ್ತಾಳೆ. ಆಗ ಸೂರ್ಯ ಅಯ್ಯೋ ಮೀನೇಶ್ವರಿ ದೇವರು ಬಂದು ಬಿಟ್ಟಿದೆ ಕಣಮ್ಮ, ಹೋಗಮ್ಮ ಹೋಗು ಬೇಗ ಹೋಗಿ ಕರ್ಪೂರ ಎತ್ಕೊಂಡು ಬಾ, ಇಲ್ಲಂದ್ರೆ ದೇವರಿಗೆ ತುಂಬಾ ಕೋಪ ಬಂದು ಬಿಡುತ್ತದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸುಮ್ನೆ ಇರೋ, ಈಗ ತಾನೇ ಅವರೇ ನನ್ನನ್ನ ಬೀಳಿಸಿದ್ರು, ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಹಸಿಟ್ಟು ಬೇರೆ ಹಾಕಿಟ್ಟಿದ್ದಾಳೆ ನನ್ನ ಮೇಲೆ ಅಂತ ಶಾಂತಿ ಹೇಳಿದಾಗ ಯಾರು ಹಾಕಿದ್ದು ನೀವೇ ನೋಡಿದ್ರಲ್ಲ, ಮೀನ ಸ್ಟೂಲಿಂದ ಕೆಳಗಡೆ ಬೀಳ್ತಾ ಇದ್ಲು ಅಂತ ಸೂರ್ಯ ಹೇಳಬೇಕಾದ್ರೆ ನಾನು ಕರೆಕ್ಟಾಗಿ ನಿಂತಿದ್ದೆರಿ, ಆದರೆ ದಿಢೀರಂತ ಸ್ಟೂಲ್ ಪಕ್ಕಕ್ಕೆ ಹೋಯ್ತು, ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದಂಗೆ ಸ್ಟೂಲ್ ತನಗೆ ತಾನೇ ಸೈಡ್ಗೆ ಹೋಯ್ತು ಅಂತ ಸೂರ್ಯ ಶಾಂತಿನೇ ನೋಡಬೇಕಾದ್ರೆ ಏನೋ ಹಾಗಾದ್ರೆ ಸ್ಟೂಲ್ನ ನಾನೇ ತಲ್ದೆ ಅಂತ ಹೇಳ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ. ಗೊತ್ತಿಲ್ವೇ, ಯಾರಿಗೆ ಗೊತ್ತು ಅಂತ ಸೂರ್ಯ ಹೇಳ್ತಾನೆ. ಹೌದು ಇವಳನ್ನ ಕೆಳಗೆ ಬೀಳಿಸೋದೇ ನನ್ನ ಕೆಲಸ ಅಲ್ವೇನೋ, ಈಕೋ ಕೋತಿ ತರ ಮೇಲೆ ಅಲ್ಲಿ ಇಲ್ಲಿ ಹತ್ತಿ ಓಡಾಡ್ತಿದ್ರೆ ಹಿಂಗೆ ಆಗೋದು ಅಂತ ಶಾಂತಿ ಹೇಳಿದಾಗ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ ಅವರೇ ನೀವು ಯಾಕೆ ಮೇಲೆ ಹತ್ತಿದ್ರಿ ಅಂತ ರೋಹಿಣಿ ಕೇಳ್ತಾಳೆ. ಅತ್ತೆಗೆ ಕಾಲ್ನೋವು ಇತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಪಟ್ಟಿ ಹಾಕೋದಕ್ಕೆ ಅಂತ ಮೇಲೆ ಐಟಂಗಳನ್ನ ಇಟ್ಟಿದ್ದೆ, ಅದನ್ನ ಎತ್ಕೊಳ್ಳೋಣ ಅಂತ ಮೇಲೆ ಹತ್ತಿದ್ದೆ ಅಂತ ಮೀನ ಹೇಳಿದಾಗ ಓಹೋ ಪಟ್ಟಿ ಹಾಕ್ತೀನಿ ಅಂತ ಅನ್ಬಿಟ್ಟು ಈ ತರ ಅಮ್ಮನ ಮುಖದಲ್ಲೆಲ್ಲ ಹಿಟ್ಟನ್ನ ಮತ್ತೆ ಖಾರದ ಪುಡಿನ ಚೆಲ್ಲಿಕ್ಕಿದೀಯಾ, ಅದು ಪೂರ್ತಿಯಾಗಿ ಚೆಲ್ಲಿಕ್ಕಿದೀಯಾ ಅಂತ ಮನೋಜ ಹೇಳಿದಾಗ ಸುಮ್ನೆ ಇರೋ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಅವತಾರನ ನೋಡಿ ಮನೋಜ ಭಯಪಡ್ತಿರ್ತಾನೆ. ಶಾಂತಿನ ನೋಡಿ ಶ್ರುತಿ ಬಿದ್ದು ನಗ್ತಾ ಇರ್ತಾಳೆ. ಅತ್ತೆ ಹೋಲಿ ಆಟಾಡಿದಂಗಿದೆ, ಒಂದು ನಿಮಿಷ ಹಾಗೆ ಇರಿ ಅಂತ ಶ್ರುತಿ ಶಾಂತಿ ಫೋಟೋನ ತಗೋತಾಳೆ. ಅಯ್ಯೋ ಶ್ರುತಿ ಏನಮ್ಮ ಇದು ಅಂತ ಶಾಂತಿ ಹೇಳಿದಾಗ ಅತ್ತೆ ಫೋಟೋ ತಗೋತಾ ಇದೀನಿ ಇರಿ ಅತ್ತೆ ಒಂದು ನಿಮಿಷ ಇರಿ ಬನ್ನಿ ಇಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ಶ್ರುತಿ ಹೇಳಿದಾಗ ನೀನು ಈ ರೀತಿ ಎಲ್ಲ ಮಾಡ್ತಿದೀಯಲ್ಲಮ್ಮ, ಈ ತರ ಇರಬೇಕಾದ್ರೆ ಯಾರಾದ್ರೂ ಫೋಟೋ ಎಲ್ಲಾ ತಗೋತಾರೆ ನಮ್ಮ, ಸುಮ್ಮನೆ ಇರಮ್ಮ ಶ್ರುತಿ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ. ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ, ಇದನ್ನೇ ನನ್ನ ಸ್ಟೇಟಸ್ ಅಲ್ಲಿ ಇಟ್ಕೊಳ್ತೀನಿ ಅಂತ ಶ್ರುತಿ ತನ್ನ ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತಾಳೆ. ಒಮೋಡ್ ಮಿಠಾಯಿ ಹಂಗಾದ್ರೆ ಈ ಕಲರ್ ಮೂಕನ ಇಂಟರ್ನೆಟ್ ಅಲ್ಲಿ ಹಾಕ್ಬಿಟ್ಟು ಸಕ್ಕರೆ ಬೈಲು ಶಾಂತಿಯ ಜೊತೆ ತಾವು ವೈರಲ್ ಆಗೋಣ ಅಂತಿದ್ದೀರಿ.
ಅಂತ ಸೂರ್ಯ ಹೇಳ್ತಾ ಇರಬೇಕಾದ್ರೆ ಅದಕ್ಕೇನಂತೆ ಆಗೋಣ ಬಿಡಿ ಅತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಶ್ರುತಿ ಹೇಳಿದಾಗ ಶಾಂತಿ ಜೋರಾಗಿ ಕಿರಚುತ್ತಾ ಇರ್ತಾಳೆ. ಅವಳು ಕಿರಚೋದನ್ನ ನೋಡಿ ಅಲ್ಲಿರೋರೆಲ್ಲರನ್ನೂ ಎಸ್ಕೇಪ್ ಆಗಿಬಿಡ್ತಾರೆ. ಈ ಕಡೆ ಶಾಂತಿ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಇಂದ ಆಚೆಗೆ ಬರ್ತಾಳೆ. ಒಂದು ದಿವಸಕ್ಕೆ 3 ಸಲಿ ಸ್ನಾನ ಮಾಡೋ ರೀತಿ ಮಾಡಿಬಿಟ್ರು. ಇದಕ್ಕೂ ಮೇಲೆ ನಾನು ಸ್ನಾನ ಮಾಡಿದೆ ಅಂತಂದ್ರೆ ನನಗೆ ಗ್ಯಾರಂಟಿ ಸನ್ನಿ ಹಿಡ್ಕೊಂಡು ಬಿಡುತ್ತೆ ಅಂತ ಶಾಂತಿ ಹೇಳ್ಕೊಂಡು ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಏನತ್ತೆ ಮತ್ತೆ ಸೀರೆ ಚೇಂಜ್ ಮಾಡಿದ್ರ ಅಂತ ರೋಹಿಣಿ ಕೇಳಿದಾಗ ಇನ್ನೇನ್ ಮಾಡೋದಮ್ಮ ಈ ಹಿಟ್ಟೆಲ್ಲ ಚಲ್ಲಿ ಹಂಗೆ ಇರೋದಕ್ಕೆ ಆಗುತ್ತಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಆ ಶ್ರುತಿ ಏನ್ ಮಾಡಿದಾಳೆ ಅಂತ ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಏನ್ ಮಾಡಿದ್ಲು ಅವಳು ಇವಾಗ ಅಂತ ಶಾಂತಿ ಕೇಳಿದಾಗ ನೋಡಿ ಅತ್ತೆ ಅವರ ಸ್ಟೇಟಸ್ ಅಲ್ಲಿ ಏನೆಂತ ಹಾಕೊಂಡಿದ್ದಾಳೆ ಅಂತ ರೋಹಿಣಿ ತನ್ನ ಮೊಬೈಲ್ನ ತೋರಿಸ್ತಾಳೆ. ಏನಮ್ಮ ಇದು ನನ್ನ ಮುಖನ ಈ ರೀತಿ ಹಾಕಿದಾಳೆ ಇವಳು ನಾನೇನೋ ಹಿಟ್ಟವಿದ್ದಾಗ ಸುಮ್ನೆ ಅವಳು ತಮಾಷೆಗೆ ಆ ರೀತಿ ಹೇಳ್ತಿದ್ಲು ಅಂತ ಅನ್ಕೊಂಡೆ ಆದರೆ ನಿಜವಾಗ್ಲೂ ಈ ಖೋಟೋನ ಹಾಕಿದಾಳಲ್ಲಮ್ಮ ಇವಳಿಗೇನು ಬುದ್ಧಿ ಇದೆಯಾ ಇಲ್ವಾ ಅಲ್ಲ ನನ್ನ ಮರ್ಯಾದೆ ಕತೆ ಏನಾಗ್ಬೇಡ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಿಜವಾಗ್ಲೂ ಹಾಕಿದಾಳೆ ನೋಡಿ ಅತ್ತೆ ಆ ಸೂರ್ಯ ಹೇಳಿದಂಗೆ ಇದು ನಮ್ಮ ಅತ್ತೆ ಇವತ್ತು ರಂಗೋಲಿ ಡೇ ಅಂತ ಹಾಕಿದಾಳೆ ಅತ್ತೆ ಅಲ್ಲ ಅತ್ತೆ ಅವರ ಮನೇಲಿ ಅವರ ಅಮ್ಮ ಎಲ್ಲ ಈ ಖೋಟೋನ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಮರ್ಯಾದೆ ಕೊಡ್ತಾರೆ ಅತ್ತೆ ನಿಮ್ಮನ್ನ ಒಂಥರ ಜೋಕರ್ ತರ ನೋಡ್ತಾರೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಅತ್ತೆ ಈ ತರ ಎಲ್ಲ ಫೋಟೋ ಹಾಕಿದ್ರೆ ಅದೇ ರೀತಿನೇ ಅಲ್ವಾ ಅತ್ತೆ ಎಲ್ಲರೂ ಅಂಕೊಳ್ಳೋದು ಶ್ರುತಿ ಅಪ್ಪ ಅಮ್ಮ ನಿಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಸರಿ ಅವರನ್ನು ಬಿಟ್ಬಿಡೋಣ ಬೇರೆ ರಿಲೇಟಿವ್ಸ್ ಎಲ್ಲ ಇದನ್ನೆಲ್ಲ ನೋಡಿದ್ರೆ ನಗೋದಿಲ್ವಾ ಅತ್ತೆ ಅಂತ ರೋಹಿಣಿ ಹೇಳಿದಾಗ ಅವಳು ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಏನೋ ದೊಡ್ಡ ಮನೆ ಹುಡುಗಿ ಅಲ್ಲ ಅಂತ ನಾನ ಎಲ್ಲದನ್ನೂ ಸಹಿಸಿಕೊಂಡು ಹೋದ್ರೆ ಆ ಹೂ ಕಟ್ಟೋಳ ಜೊತೆ ಸೇರಿಕೊಂಡು ನನ್ನನ್ನ ಪ್ರತಿದಿನ ಟಾರ್ಚರ್ ಮಾಡ್ತಾ ಇದ್ದಾಳೆ ಅವಮಾನ ಆಗೋ ರೀತಿ ಮಾಡ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಇದಕ್ಕೆಲ್ಲ ಬರೀ ಶ್ರುತಿ ಅವರೇ ಕಾರಣ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅತ್ತೆ ಮೀನಾ ಅವರೇ ಅವರಿಗೆ ಏನೋ ಹೇಳಿಕೊಡ್ತಾ ಇದ್ದಾರೆ ಅಂತ ರೋಹಿಣಿ ಹೇಳಿದಾಗ ಪಕ್ಕ ಹೇಳಿಕೊಟ್ಟಿರ್ತಾಳೆ. ಇವರಿಬ್ಬರನ್ನು ಹೀಗೆ ಬಿಟ್ಟರೆ ನನ್ನ ಮಾನ ಮರ್ಯಾದೆನ ಹರಾಜಾಗಿ ಬಿಡ್ತಾರೆ. ಫೋನ್ನಲ್ಲಿ ನನ್ನ ಫೋಟೋನ ಹಾಕಿ ನನಗೆ ಅವಮಾನ ಆಗೋ ರೀತಿ ಮಾಡೋದಕ್ಕೆ ಆ ಹೂ ಕಟ್ಟೋಳು ಇವಳನ್ನ ಎತ್ತುಕೊಟ್ಟಿದ್ದಾಳೆ. ನನ್ನ ಮೇಲಿರೋ ಭಯ ಹೊರಟೋಯ್ತಲ್ಲ ಇವಳನ್ನ ಸುಮ್ನೆ ಬಿಡೋದಿಲ್ಲ ಇವತ್ತೇ ಇದಕ್ಕೊಂದು ನಿರ್ಧಾರ ಮಾಡ್ತೀನಿ ಅಂತ ಶಾಂತಿ ಹೇಳಿದಾಗ ಏನತ್ತೆ ಮಾಡ್ತೀರಾ ಅಂತ ರೋಹಿಣಿ ಕೇಳ್ತಾಳೆ. ಹೇಳ್ತೀನಿ ನೀ ನನ್ನ ಜೊತೆ ಬಾ ಅಂತ ಶಾಂತಿ ಹೇಳಿದಾಗ ಎಲ್ಲಿಗೆ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಏನ್ ರೋಹಿಣಿ ನೀನು ನಾನು ಹೇಳೋದನ್ನ ಕೇಳೋದಿಲ್ವಾ ಏನು ಎತ್ತ ಅಂತ ಹೇಳಿದ್ರೆ ಮಾತ್ರ ಬರ್ತೀಯಾ ಹೇಳಿದ್ರೆ ಮಾತ್ರನ ಬರೋದು ಅಂತ ಶಾಂತಿ ಕೇಳಿದಾಗ ಅಯ್ಯೋ ಇಲ್ಲ ಅತ್ತೆ ನಿಮ್ಮೇಲೆ ಕರ್ಕೊಂಡು ಕಸ್ತೂರಿ ಅವರ ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ಕಸ್ತೂರಿ ಅವರು ಭರತನಾಟ್ಯ ಸ್ಟೂಡೆಂಟ್ಸ್ಗಳು ಅಲ್ಲಿಗೆ ಬಂದಿರ್ತಾರೆ. ಆಗ ಶಾಂತಿ ಅಲ್ಲಿಗೆ ಬಂದಾಗ ಶಾಂತಿ ಸ್ಟೂಡೆಂಟ್ಸ್ಗಳೆಲ್ಲ ಬೇಗ ಬಂದಿದ್ರು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಸರಿ ಆಯ್ತು ಎಲ್ಲರೂ ನೆನ್ನೆ ಹೇಳಿಕೊಟ್ಟಿದ್ದನ್ನ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳಿ ಶಾಂತಿ ಹೋಗಿ ಸೋಫಾ ಮೇಲೆ ಕೂತ್ಕೋತಾಳೆ. ಕಸ್ತೂರಿ ಅವರು ರೋಹಿಣಿ ಏನಾಯ್ತಮ್ಮ ಅವರಿಗೆ ಈ ರೀತಿ ಕೋಪ ಮಾಡಿಕೊಂಡಿದ್ದಾಳೆ ಅವಳು ಅಂತ ಕಸ್ತೂರಿ ಕೇಳಿದಾಗ ಅತ್ತೆಗೆ ತುಂಬಾ ಕೋಪ ಬಂದಿದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಕೋಪನ ಯಾಕಮ್ಮ ಅಂತ ಕಸ್ತೂರಿ ಅವರು ಕೇಳಿದಾಗ ಅತ್ತೆಗೆ ಕೋಪ ಬರೋದು ಒಬ್ಬರಿಂದನೇ ಅಂತ ರೋಹಿಣಿ ಹೇಳಿದಾಗ ಯಾರು ಮೀನನ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅವರನ್ನೇ ಆದ್ರೆ ಇವಾಗ ಅವರ ಜೊತೆ ಋತಿನೂ ಸೇರಿಕೊಂಡಿದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ. ಹಾಗಿದ್ರೆ ಇಬ್ಬರು ಸೇರಿ ಏನೋ ಮಾಡಿದ್ದಾರೆ ಅಂತ ಕಸ್ತೂರಿ ಹೇಳಿದಾಗ ಹೌದು ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕಸ್ತೂರಿ ಶಾಂತಿ ಹತ್ರ ಹೋಗಿ ಶಾಂತಿ ಜ್ಯೂಸ್ ಏನಾದ್ರೂ ತಗೊಂಡು ಬರಲೇನೆ ಕುಡಿಯೋದಕ್ಕೆ ಅಂತ ಕೇಳ್ತಾರೆ. ನನಗೇನು ಬೇಡ ಏನ ಆಟ ಆಡ್ತಿದ್ದಾರೆ ಇವರು ಅಂತ ಶಾಂತಿ ಹೇಳಿದಾಗ ನೀನು ಹೇಳಿಕೊಟ್ಟಿರೋದನ್ನೇ ಆಡ್ತಿದ್ದಾರೆ ಕನೆ ಇವರು ಅಂತ ಕಸ್ತೂರಿ ಅವರು ಹೇಳ್ತಾರೆ. ನಾನು ಇವರ ಬಗ್ಗೆ ಹೇಳ್ತಿಲ್ಲ ಕನೆ ನಮ್ಮ ಮನೆಯಲ್ಲಿ ಇದ್ದಾರಲ್ಲ ಇಬ್ಬರು ಕೊಬ್ಬೆಚ್ಚಾಗಿರೋರು ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲ ಅವರನ್ನ ಅವರು ಏನಂತ ಅನ್ಕೊಂಡಿದ್ದಾರೆ ನನ್ನನ್ನ ನೋಡಿದ್ರೆ ಜೋಕರ್ ತರನ ಕಾಣಿಸ್ತಾ ಇದ್ದೀನಿ ಹೇರೆ ಅಂತ ಶಾಂತಿ ಕೇಳಿದಾಗ ಇಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಲ್ಲ ಕನೆ ಅತ್ತೆ ಆದವಳಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಸ್ವಲ್ಪನೂ ಇಲ್ವಲೇ ಇವರಿಗೆ ಆ ಹೂ ಕಟ್ಟವಳು ಯಾವಾಗ್ಲೂ ನನಗೆ ಕೇರೆ ಮಾಡೋದಿಲ್ಲ ಈ ದುಡ್ಡಿನ ದುರಹಂಕಾರಿ ಅವರ ಜೊತೆ ಸೇರ್ಕೊಂಡು ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಗೊತ್ತಾ ನಿನಗೆ ರೋಹಿಣಿ ಒಬ್ಬಳೇ ನನಗೆ ಮರ್ಯಾದೆ ಕೊಡ್ತಿರೋದು ಅಂತ ಶಾಂತಿ ಹೇಳಿದಾಗ ಎಷ್ಟೇ ಆದ್ರೂ ನಾನು ಹುಡಕೊಟ್ಟಿರೋ ಸೊಸೆ ಅಲ್ವೇನೆ ಅವಳು ಕರೆಕ್ಟಾಗಿ ಇರ್ತಾಳೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಇವರಿಬ್ಬರದು ತುಂಬಾ ಜಾಸ್ತಿ ಆಗೋಯ್ತು ಕನೆ ಆಟ ಆಡ್ತಾ ಇರೋದು ಇವರಿಗಿಬ್ಬರಿಗೂನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಶಾಂತಿ ಹೇಳಬೇಕಾದ್ರೆ ಹೌದು ಏನೇ ತೀಯ ನೀನು ಅಂತ ಕಸ್ತೂರಿಯವರು ಕೇಳ್ತಾರೆ. ಮಾತಾಡೋ ಜಾಗದಲ್ಲಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ರೋಹಿಣಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಶಾಂತಿ ಹೇಳಿದಾಗ ಯಾರ ಹತ್ರ ಮಾತಾಡ್ತೀಯ ಅಂತ ಕಸ್ತೂರಿಯವರು ಕೇಳ್ತಾರೆ. ಸ್ವಲ್ಪ ಸುಮ್ನೇರೆ ಬರ್ತಾರೆ ಅಲ್ಲಿವರೆಗೂ ತರಕೊಳ್ಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಕಡೆ ಶ್ರುತಿ ಅಮ್ಮ ಶೀಲಾ ಕಸ್ತೂರಿ ಅವರ ಮನೆಗೆ ಬರ್ತಾರೆ. ಬೀಗರೆ ಅಂತ ಶೀಲಾ ಹೇಳಿದಾಗ ಶಾಂತಿ ಅವರನ್ನ ನೋಡಿದ್ರು ಸುಮ್ನೆ ಹಾಗೆ ಕೂತಿರ್ತಾಳೆ. ಬೀಗರೆ ಡ್ಯಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಿದೆ ಅನ್ನಿಸ್ತಿದೆ ಅಂತ ಶೀಲಾ ಹೇಳಿದಾಗ ಹೂ ಅಂತ ಶಾಂತಿ ಹೇಳ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಯಾರೂ ಇರಲಿಲ್ಲ ಅಲ್ವಾ ಅಂತ ಶೀಲಾ ಕೇಳಿದಾಗ ಈಗ ತುಂಬಾ ಜನ ಬಂದು ಸೇರಿಕೊಂಡಿದ್ದಾರೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಹಾಯ್ ಆಂಟಿ ಅಂತ ರೋಹಿಣಿ ಹೇಳಿದಾಗ ಚೆನ್ನಾಗಿದ್ದೀಯಾ ಅಮ್ಮ ಅಂತ ಶೀಲಾ ಅವರು ಹೇಳ್ತಾರೆ. ಹೂ ಆಂಟಿ ಚೆನ್ನಾಗಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ ಬೀಗರೆ ಏನು ಮಾತಾಡಬೇಕು ಅಂತ ಕರೆಸಿದ್ರಿ ಏನದು ಅಂತ ಕೇಳ್ತಾಳೆ. ಸರಿ ಹೇಳ್ತೀನಿ ಒಂದು ನಿಮಿಷ ಇರಿ ನೋಡ್ರಪ್ಪ ಅಭ್ಯಾಸ ಮಾಡಿದ್ದು ಸಾಕು ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಲ್ಲಿರೋ ಸ್ಟೂಡೆಂಟ್ಸ್ಗಳನ್ನೆಲ್ಲ ಶಾಂತಿ ಆಚೆಗೆ ಕಳಿಸ್ತಾಳೆ. ಸರಿ ಅಂತ ಎಲ್ಲಾ ಸ್ಟೂಡೆಂಟ್ಸ್ಗಳು ಆಚೆಗೆ ಹೋದ್ರುನು ಆ ಹುಡುಗಿ ಮಾತ್ರ ಮೇಲೆ ಹೊರಟು ಹೋಗ್ತಾರೆ. ಅದನ್ನ ಶಾಂತಿನೂ ಸಹ ಗಮನಿಸಿರಲ್ಲ. ಇಬ್ಬರು ಮೇಲೆ ರೂಮ್ ಬಾಗಲನ್ನ ಹೋಗಿ ತೆಗೆದು ನೋಡಬೇಕಾ ಇಲ್ಲಿ ಬೇಡಕನೋ
ಸೈಡ್ ಹೋಗೋಣ ಅಂತ ಆ ಹುಡುಗಿ ಹೇಳ್ತಾಳೆ, ಪರವಾಗಿಲ್ಲ ಬಾರೆ, ಇಬ್ಬರು ಆರಾಮಾಗಿ ಮಾತಾಡಬಹುದು ಬಾ ಅಂತ ರೂಮ್ ಒಳಗಡೆ ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಶೀಲ ಕೇಳ್ತಿರ್ತಾಳೆ, ಬೇಗರೆ ಏನೋ ಮಾತಾಡಬೇಕು ಅಂತ ಕರೆದು ಬಿಟ್ಟು ಇವಾಗ ಏನು ಮಾತಾಡದೆ ಸೈಲೆಂಟಾಗಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಎಲ್ಲ ನಿಮ್ಮ ಮಗಳ ಬಗ್ಗೆನೇ ಮಾತಾಡಬೇಕಾಗಿರೋದು ಅಂತ ಶಾಂತಿ ಹೇಳ್ತಾಳೆ. ಶ್ರುತಿ ಬಗ್ಗೆನ, ಅವಳ ಬಗ್ಗೆ ಏನು ಮಾತಾಡಬೇಕು ಅಂತ ಶೀಲ ಕೇಳ್ತಾಳೆ. ಮಗಳನ್ನ ಯಾವ ರೀತಿ ಬೆಳೆಸಬೇಕು ಅಂತ ನಿಮಗೆ ಗೊತ್ತಿಲ್ವಾ ಬೀಗ್ರೆ ಅಂತ ಶಾಂತಿ ಕೇಳಿದಾಗ, ಯಾಕ್ ಬೀಗರೆ ಏನಾಯ್ತು ಅಂತ ಶೀಲಾ ಕೇಳ್ತಾಳೆ. ದೊಡ್ಡವರಿಗೆ ಮರ್ಯಾದೆ ಕೊಟ್ಟಬೇಕು ಅನ್ನೋದನ್ನ ನೀವು ಹೇಳಿಕೊಟ್ಟು ಬೆಳೆಸೇ ಇಲ್ವಾ ಅಂತ ಶಾಂತಿ ಹೇಳಿದಾಗ, ಅರ್ಥ ಆಗಲಿಲ್ಲ ಬೀಗರೆ ಅಂತ ಶೀಲಾ ಹೇಳ್ತಾಳೆ. ಇನ್ನು ಇವಾಗ ತಾನೇ ಏನೋ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಹುಡುಗಿ ತರ ಆರ್ತಿದ್ದಾಳೆ, ನನಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಶಾಂತಿ ಹೇಳಿದಾಗ, ಬೀಗರೆ ಮೊದಲು ಏನು ಅಂತ ಹೇಳಿ ಅಂತ ಶೀಲಾ ಕೇಳ್ತಾಳೆ. ಏನು ಅಂತ ಹೇಳೋದಕ್ಕೆ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳಿದಾಗ, ಅಲ್ಲ ಬೀಗರೆ ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದಕ್ಕೆ ಅಂತ ಶೀಲಾ ಹೇಳ್ತಾಳೆ. ಅತ್ತೆ ನಿಮ್ ಫೋನ್ಲಿ ಶ್ರುತಿ ಸ್ಟೇಟಸ್ನ ನೋಡಿ ಅಂತ ರೋಹಿಣಿ ಹೇಳ್ತಾಳೆ. ಶ್ರುತಿ ಹಾಗಿರೋ ಸ್ಟೇಟಸ್ನ ನೋಡಿ ಶೀಲಾ ನಗ್ತಿರ್ತಾಳೆ. ಯಾಕ್ ಬೀಗ್ರೆ ಮುಖ ಎಲ್ಲ ಈ ರೀತಿ ಇದೆ ಅಂತ ಶೀಲಾ ಹೇಳಬೇಕಾದ್ರೆ, ಹೌದಾ ಕೊಡಿ ಇಲ್ಲಿ ಅಂತ ಕಸ್ತೂರಿ ಮೊಬೈಲ್ನ ಇಸ್ಕೊಂಡು ನೋಡ್ತಾಳೆ. ಶಾಂತಿ ಏನೇ ಇದು ಕೋಳಿ ಆಟ ಆಡಿದ ಅಂತ ಕಸ್ತೂರಿ ಅವರು ಕೇಳ್ತಾರೆ. ನೀನು ಸುಮ್ನೆ ಇದ್ರೆ ಸರಿ ಇವಾಗ ಅಂತ ಶಾಂತಿ ಕಸ್ತೂರಿ ಅವರಿಗೆ ರೇಗಾಡ್ತಾಳೆ. ನೋಡಿದ್ರೆ ಬೀಗರೆ ನಿಮ್ ಮಗಳು ಮಾಡಿದ್ದ ಕೆಲಸ ನನ್ನ ಮುಖಕ್ಕೆ ಹಸಿಟ್ಟು ಬಿದ್ದಿದ್ದ, ಇದನ್ನ ಈ ರೀತಿ ಕೇಕ್ ಕಿಂಡಲ್ ಮಾಡಿ ಹಾಕಿದ್ದಾಳೆ ನೋಡಿ, ಇದು ಸರಿನಾ ಅಂತ ಶಾಂತಿ ಕೇಳಿದಾಗ, ಏನೋ ಅವಳು ಹುಡುಗಾಟಕ್ಕೆ ಮಾಡಿದ್ದಾಳೆ ಅಂತ ಶೀಲಾ ಹೇಳಬೇಕಾದ್ರೆ, ಅತ್ತೆಗೆ ಈ ರೀತಿ ಎಲ್ಲ ಮಾಡೋದು ಹುಡುಗಾಟನ ಇಡೀ ಊರೆಲ್ಲ ನೋಡಿ ನನಗೆ ನಗೋ ರೀತಿ ಮಾಡಬಿಟ್ಲು, ಇದು ನಿಮಗೆ ಹುಡುಗಾಟ ಅನ್ಸುತ್ತಾ? ಇಷ್ಟೇ ಅಲ್ಲ ಬೀಗರೆ ಮನೇಲಿ ಇನ್ನು ಕಾಟ ಕೊಟ್ಟಿದ್ದಾಳೆ ಅಂತ ಶಾಂತಿ ಹೇರಿದಾಗ, ಇಲ್ಲ ಬೀಗರೆ ಅವಳು ಆತರ ಎಲ್ಲ ಮಾಡೋಳಲ್ಲ ಅಂತ ಶೀಲಾ ಹೇಳ್ತಾಳೆ. ಹಾಗಾದ್ರೆ ನಾನು ಸುಮ್ಮನೆ ಹೇಳ್ತಿದ್ದೀನಾ, ಬೇಕಾ ಸಿಕ್ಕಿದ್ರೆ ರೋಹಿಣಿನೇ ಕೇಳಿ ಅಂತ ಶಾಂತಿ ಹೇಳ್ತಾಳೆ. ಹೌದು ಆಂಟಿ. ಶ್ರುತಿ ನಡುವೆ ಅತ್ತೆಗೆ ತುಂಬಾ ಕೋಪ ಬರೋತರ ಮಾಡ್ತಿದ್ದಾಳೆ. ಆಮೇಲೆ ರಾತ್ರಿಯೆಲ್ಲ ದೇವು ಶಬ್ದ ಎಲ್ಲ ಮಾಡಿ ತುಂಬಾ ಹೆದರಿಸಿದ್ದಾರೆ, ಅಷ್ಟು ಸಾಲ್ದೆ ಅಂತ ಎನ್ನೆಚ್ಚಲ್ಲಿ ಬೀಳೋ ರೀತಿ ಮಾಡಿದ್ದಾರೆ, ಅದಾದ ಮೇಲೆ ಈ ಖೋಟೋ ಹೀಗೆಲ್ಲ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಖಂಡಿತ ಬೀಗರೆ ಅವಳು ಈ ರೀತಿ ಎಲ್ಲ ಮಾಡೋಳು ಅಲ್ವೇ ಅಲ್ಲ ಅಂತ ಶೀಲಾ ಹೇಳ್ತಿರ್ತಾಳೆ. ಹೌದು ಅವರೊಬ್ಬಲೇ ಏನು ಮಾಡಲ್ಲ, ಆದರೆ ಸೇರಬಾರದೆ ಇರೋರ ಜೊತೆ ಸೇರಿದ್ರೆ ಹಿಂಗೆ ಆಗೋದು ಅಂತ ಶಾಂತಿ ಹೇರಿದಾಗ, ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಶೀಲಾ ಕೇಳ್ತಾಳೆ. ಇನ್ಯಾರು ನಮ್ಮ ಮನೆಯಲ್ಲಿ ಇದ್ದಾಳಲ್ಲ ಅಚ್ಚಂದು ಅಂತ ಶಾಂತಿ ಹೇಳಿದಾಗ, ಯಾರು ಮೀನಾನ ಅಂತ ಶೀಲಾ ಹೇಳ್ತಾಳೆ. ಇವರಿಬ್ಬರು ಸೇರಿ ನಮ್ಮ ಮನೆನ ಒಂದು ರೀತಿ ಸರ್ಕಸ್ ತರ ಮಾಡಿಬಿಟ್ಟಿದ್ದಾರೆ, ಬರೀ ಕಪಿ ಚೇಷ್ಟೆಗಳೇ ಆಗೋಯ್ತು ಇವರದು ಅಂತ ಶಾಂತಿ ಬೈತಿರ್ತಾಳೆ. ಮೀನಾ ಯಾಕೆ ಈ ರೀತಿ ಮಾಡಿದ್ಲು ಅಂತ ಶಾಂತಿಗೆ ಶೀಲಾ ಕೇಳಿದಾಗ, ಅವಳು ಮಾಡದೆ ಹೆಂಗೆ, ಅವಳು ಬಂದಿರೋ ಜಾಗನೇ ಅಂತದ್ದು, ಆದ್ರೆ ನೀವು ಚೆನ್ನಾಗಿರೋರಲ್ವಾ, ನಿಮ್ಮ ಮಗಳಿಗೆ ಹೋಗಿರೋ ಜಾಗಕ್ಕೆ ನಿಮ್ಮ ಹೆಸರನ್ನ ಉಳಿಸಿಕೊಂಡು ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಹೇಳಿಕೊರಕ್ಕೆ ಆಗೋದಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಬೀಗರೆ ಅವರಿಗೆ ಚಿಕ್ಕ ವಯಸ್ಸಿಂದನೂ ಮುದ್ದು ಮಾಡಿ ಬೆಳೆಸಿಬಿಟ್ವಿ, ಒಬ್ಬಳೇ ಮಗಳು, ಅದಕ್ಕೆ ಅಂತ ಶೀಲಾ ಹೇಳಿದಾಗ, ಅದಕ್ಕೆ ಅಂತ ಅತ್ತೆಗೆ ಮರ್ಯಾದೆ ಕೊಡಬಾರದು ಅಂತ ಏನಾದ್ರೂ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಆಂಟಿ ಶ್ರುತಿ ಒಳ್ಳೆ ಹುಡುಗಿನೇ, ಫ್ಯಾಮಿಲಿಗೂ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ, ಆದರೆ ಸ್ವಲ್ಪ ದಿವಸದಿಂದ ಡಿಫರೆಂಟ್ ಆಗಿ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ, ಅತ್ತೆ ಏನಾದ್ರೂ ಹೇಳಿದ್ರೆ ನಾನಾ ಆ ಮಾತನ್ನ ಕೇಳ್ತೀನಿ, ಆದರೆ ಶ್ರುತಿ ಎಲ್ಲದಕ್ಕೂ ಎದುರುತ್ತರ ಕೊಡ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ. ನಮ್ಮನೆಗೆ ದೊಡ್ಡ ಸೊಸೆ ಇವರೇ, ನಾನಾದ ಮೇಲೆ ಇವರೇ ನನ್ನ ಜಾಗದಲ್ಲಿ ಇರೋದು, ಅದಕ್ಕೆ ಇವರಿಗೆ ಇಷ್ಟೊಂದು ಜವಾಬ್ದಾರಿ ಇದೆ, ಆದರೆ ನಿನ್ನ ಮಗಳು ಆತರ ಅಲ್ಲ, ಅವಳು ಇಷ್ಟ ಬಂದಂಗೆ ಆಡ್ತಾಳೆ, ಅವಳು ಇಷ್ಟ ಬಂದಿದ್ದು ಮಾಡ್ತಾಳೆ, ನನ್ನ ಮಗನ್ನ ಎಲ್ಲರೂ ಮುಂದೆ ಹೋಗೋ ಬಾರೋ ಅಂತೆಲ್ಲ ಮಾತಾಡಿಸ್ತಾಳೆ ಅಂತ ಶಾಂತಿ ಹೇಳಿದಾಗ, ಗಂಡ ಹೆಂಡತಿ ಅಂದ ಮೇಲೆ ಅದೆಲ್ಲ ನಾರ್ಮಲ್ ಅಲ್ವಾ ಅಂತ ಶೀಲಾ ಹೇಳ್ತಾಳೆ. ಅವರು ರೂಮ್ ಒಳಗಡೆ ಹೆಂಗೆ ಬೇಕಾದ್ರೂ ಇದ್ದುಕೊಳ್ಳಿ, ಆದರೆ ಅಲ್ಲೂ ಸಹ ಅವನಿಗೆ ಮರ್ಯಾದೆ ಇಲ್ಲ, ಅವಳು ಬಂದು ಅವನ ತೊಡೆ ಮೇಲೆ ಕಾಲು ಇಡೋದೇನು, ಕಾಲು ಒತ್ತಿಸಿಕೊಳ್ಳೋದೇನು, ನೈಲ್ ಪಾಲಿಶ್ ಸಹ ಅವಳ ಕೈಲಿ ಹಚ್ಚಿಸಿಕೋತಾಳೆ. ನನ್ನ ಮಗನ್ನ ನಾನು ಯಾವ ರೀತಿ ಬೆಳೆಸಿದೀನಿ ಗೊತ್ತಾ, ಈಗ ನೋಡಿದ್ರೆ ನಿಮ್ ಮಗಳು ಅವನನ್ನ ಕೆಲಸದವನ ತರ ನೋಡ್ತಿದ್ದಾಳೆ, ನಾನೇನಾದ್ರೂ ಕೇಳಿದ್ರೆ ನನಗೆ ಉಲ್ಟಾ ಮಾತಾಡ್ತಾಳೆ, ಮರ್ಯಾದೆ ಅಂದ್ರೆ ಏನು ಅಂತ ಸ್ವಲ್ಪನೂ ಗೊತ್ತಿಲ್ಲ ಅವರಿಗೆ ಅಂತ ಶಾಂತಿ ಹೇಳಬೇಕಾದ್ರೆ ಶೀಲಾ ಇದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀವು ಸ್ವಲ್ಪ ಅವಳನ್ನ ಕರೆದು ಎಲ್ಲಾ ವಿಷಯನೂ ಹೇಳಿ, ಯಾವ ರೀತಿ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು, ಹೆಂಗೆ ನೋಡ್ಕೋಬೇಕು ಅಂತ ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ, ಅರ್ಥ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ. ಬೀಗರೆ ಅದನ್ನ ನೀವೇ ಹೇಳಬಹುದಲ್ಲ ಬೀಗರೆ, ಎಷ್ಟೇ ಆದ್ರೂ ನೀವು ಅವರಿಗೆ ಅತ್ತೆ ಅಲ್ವಾ, ನಿಮಗೆ ಆತರ ಎಲ್ಲ ರೈಟ್ಸ್ ಇದೆ ಬೀಗರೆ ಅಂತ ಶೀಲಾ ಹೇಳಿದಾಗ, ಶಾಂತಿ ಆಶ್ಚರ್ಯದಿಂದ, ಅಯ್ಯೋ ಬೀಗರೆ ಇದನ್ನೆಲ್ಲ ಹೇಳೋಕೆ ಹೋಗಿ ಮತ್ತೆ ಅವಳು ನನಗೆ ಅವಮಾನ ಮಾಡ್ತಾಳೆ, ನೀವೇ ಅಲ್ವಾ ಅವಳನ್ನ ಹೆತ್ತಿರೋರು, ನೀವೇ ಅವರಿಗೆ ಹೇಳಿಕೊಡಿ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಬೀಗರೆ ಇದನ್ನೆಲ್ಲ ಹೇಳಿ ನಾನು ಕೆಟ್ಟವಳಾಗುತ್ತಾ ಅವರಿಗೆ, ನಾವು ಇಬ್ಬರು ಬೇರೆ ಬೇರೆ ಅಲ್ಲ, ನಾನು ಹೋಗಿ ಹೇಳಿದ್ರು ಅವರು ನನ್ನ ಮಾತನ್ನ ಕೇಳೋದಿಲ್ಲ, ಬೇಕಿದ್ರೆ ನೀವು ಅಳಿಯಂದರ ಹತ್ರ ಹೇಳಿ, ಶ್ರುತಿ ಹತ್ರ ಮಾತಾಡೋದಕ್ಕೆ ಹೇಳಿ, ನನ್ನಿಂದ ಅವಳ ಹತ್ತಿರ ಮಾತಾಡೋದಕ್ಕೆ ಆಗೋದಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಶೀಲಾ ಅಲ್ಲಿಂದ ಎದ್ದು ಹೊರಟು ಹೋಗ್ತಾಳೆ. ಸೀದಾ ಆಚೆಗೆ ಬಂದು, ಈ ಮನೇಲಿ ಏನೋ ಹೊಸದಾಗಿ ಸಮಸ್ಯೆ ನಡೀತಾ ಇದೆ ಅನ್ಸುತ್ತೆ, ಈ ಜಗಳನ ದೊಡ್ಡದು ಮಾಡಬೇಕು, ಆಗ್ಲೇ ಶ್ರುತಿ ಮತ್ತೆ ಅಳಿಯಂದ್ರು ನಮ್ಮ ಮನೆಗೆ ಬರೋದಕ್ಕೆ ಆಗೋದು ಅಂತ ಶೀಲಾ ಯೋಚನೆ ಮಾಡ್ಕೊಂತ ಕಾರ್ ಹತ್ತಿ ಹೊರಟು ಹೋಗ್ತಾಳೆ. ಶಾಂತಿ ನೀನೇನ ನಿರ್ಧಾರ ಮಾಡ್ತೀನಿ ಅಂತ ಅವರನ್ನೆಲ್ಲ ಕರೆಸದಲೇ, ಆಯಮ್ಮ ನೋಡಿದ್ರೆ ನಿನ್ನ ಸೊಸೆ ಹತ್ರ ನೀನೇ ಮಾತಾಡ್ಕೊ ಅಂತ ಹೇಳಿಯೋಗ್ತಾ ಇದ್ದಾರೆ ಅಂತ ಕಸ್ತೂರಿ ಅವರು ಹೇಳಿದಾಗ, ಇನ್ನೇನೇ ಈ ದುಡ್ಡಿರೋ ದುರಹಂಕಾರಿ ಎತ್ತಿರೋಳು ಇನ್ನೆಂಗೆ ಇರ್ತಾಳೆ, ಅವಳು ಇವಳಿಗಿನ್ನ ದೊಡ್ಡ ದುರಹಂಕಾರಿಯಾಗಿರ್ತಾಳೆ, ದೊಡ್ಡ ಹುಚ್ಚಿಯಾಗಿರ್ತಾಳೆ, ಇವರಿಗೆಲ್ಲ ದುಡ್ಡಿನ ದುರಹಂಕಾರ ಕನೆ, ಇವಳು ಹೋಗಿ ಇವರ ಮಗಳನ್ನ ಕೇಳಿದ್ರೆ ಮಗಳು ಬೈತಾಳಂತೆ, ಅಲ್ಲ ಕನೆ ಇವಳು ಹೋಗಿ ಇವರ ಮಗಳನ್ನ ಕೇಳಿದಿದ್ರೆ ಅವರಿಗೂ ಇವಳಿಗೂನು ತುಂಬಾ ವಾದ ನಡೆಯೋದು, ಅವಾಗ ನೀನ ಮತ್ತೆ ಶ್ರುತಿ ನಡುವೆ ಜಗಳ ಶುರು ಆಗಿರೋದು, ನಾನು ಹಂಗೆ ಅನ್ಕೊಂಡ್ರೆ ಈ ಹೆಂಗಸು ನೋಡಿದ್ರೆ ಅದನ್ನ ಕಟ್ಟಕೊಂಡು ನನಗೇನು ಅಂತ ಹೇಳ್ಬಿಟ್ಟು ಹೋಗ್ತಾಳೆ, ಇದಕ್ಕೂ ಮೇಲೆ ಅವಳ ಹತ್ರ ಇನ್ನೇನೇ ಕೇಳಕ್ಕಾಗುತ್ತೆ, ಎಷ್ಟು ಕೊಬ್ಬು ನೋಡಿ ಇವಳಿಗೆ ಅಂತ ಶಾಂತಿ ಬೈತಿರ್ತಾಳೆ. ದೊಡ್ಡ ಮನೆತನೆ ಅಂದ್ರೆ ಹಿಂಗೆ
ಅಲ್ವೇನೇ ಇರೋದು ಅಂತ ಕಸ್ತೂರಿ ಅವರು ಹೇಳಿದಾಗ ಅದೆಲ್ಲ ಏನೂ ಇಲ್ಲ, ಇವರಿಗಿಂತ ದೊಡ್ಡ ಮನೆತನ ಅಲ್ವಾ ರೋಹಿಣಿ ಅವರದು, ಅವಳು ಯಾವತ್ತಾದರೂ ಕೋಪ ಮಾಡಿಕೊಂಡು ದುರಂಕಾರ ತೋರಿಸಿದಾಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಮ್ಮನ್ನ ತೀರ ಕಂಡ ಮಾಡ್ತಿದ್ದಾರೆ. ಇದು ಒಂದಲ್ಲ ಒಂದು ದಿವಸ ಬದಲಾಗಿ ಆಗುತ್ತೆ, ನಮ್ಮ ಮನೋಜ ದೊಡ್ಡ ಬಿಸಿನೆಸ್ ಆಗಿ ಬೆಳಿತಾನೆ, ಆಗ ನೋಡ್ಕೋತೀನಿ ಇವರನ್ನೆಲ್ಲರನ್ನೂ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗಿದ್ರೆ ಇವರು ಇವಾಗ ಹೋಗಿ ಶ್ರುತಿ ಹತ್ರ ಮಾತಾಡೋದಿಲ್ವಾ ಅಂತ ಕಸ್ತೂರಿ ಅವರು ಕೇಳಿದಾಗ ನೀನೇ ನೋಡಿದಲೇ ನೀವೇ ಮಾತಾಡಿಕೊಳ್ಳಿ ಅಂತ ಕೈ ತೊಳೆದು ಬಿಟ್ಟು ಹೋದ್ರು. ಅವರ ಮನೇಲಿ ಇದ್ದಾಗಲೇನೆ ಈ ಶ್ರುತಿ ಅವರು ಹೇರಿದ ಮಾತನ್ನ ಕೇಳ್ತಿರ್ಲಿಲ್ಲ. ಅಬ್ಬಾ ಹೇಗೋ ಹೋದ್ಲಲ್ಲ ಅಂತ ಖುಷಿಯಾಗಿದ್ದಾರೆ ಅವರು ಎಲ್ಲ. ಈ ರವಿಯಿಂದ ಆಗಿದ್ದು ಹುಡುಕಿ ಇಂಥವಳನ್ನ ಕರ್ಕೊಂಡು ಬಂದಿದ್ದಾನೆ ಛೇ ಅಂತ ಶಾಂತಿ ಹೇಳಬೇಕಾದ್ರೆ ಅತ್ತೆ ನಾವು ಇದರಲ್ಲಿ ಬರೀ ಶ್ರುತಿ ಅವರದೇ ತಪ್ಪಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಮೀನಾ ಅವರ ಜೊತೆ ಸೇರಿಕೊಂಡೇ ಅವರು ಈ ರೀತಿ ಮಾಡ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಈ ಮೀನ ಮನೆಯಲ್ಲಿ ಇರೋದ್ರಿಂದನೇ ಇಷ್ಟೊಂದೆಲ್ಲ ಸಮಸ್ಯೆ ಬರ್ತಿರೋದು, ಅವಳನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ಏನು ದಾರಿನೇ ಕಾಣಿಸ್ತಿಲ್ವಲ್ಲ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಕಾಲ್ ಬರುತ್ತೆ. ಅತ್ತೆ ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ, 1 ನಿಮಿಷ ಅಂತ ರೋಹಿಣಿ ಪಕ್ಕಕ್ಕೆ ಬರ್ತಾಳೆ. ಅಮ್ಮ ಯಾಕಮ್ಮ ಕಾಲ್ ಮಾಡದೆ ಅಂತ ರೋಹಿಣಿ ಹೇಳಿದಾಗ ಇದು ರೋಹಿಣಿ ಅವರ ಅಂತ ಒಬ್ಬರು ಕಾಲ್ ಮಾಡ್ತಾರೆ. ಹೌದು ಇದು ನಮ್ಮ ಅಮ್ಮನ ಫೋನು, ನೀವ್ಯಾರು ಅಂತ ರೋಹಿಣಿ ಕೇಳಿದಾಗ ಹೌದು, ಆದ್ರೆ ನಾನು ಯಾವಾಗ್ಲೂ ನಿಮ್ಮ ತಾಯಿಗೆ ಮನೆಗೆ ಹೋಗಿ ಗ್ಲೂಕೋಸ್ ಹಾಕ್ತಿದ್ದೆ, ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಆ ಲೇಡೀಸ್ ಹೇಳಿದಾಗ ಅಯ್ಯೋ ಹೌದಾ ಏನಾಯ್ತು ನಮ್ಮ ಅಮ್ಮನಿಗೆ ಅಂತ ರೋಹಿಣಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್.